ಈಗ ನಾವು ರಾತ್ರಿ ದರಪ್ಪನ ಇದಕ್ಕೆ ಬಂದು ವಸತಿ ಉಳ್ಯಾತೀವಿಲ್ರಿ. ಶ್ರೀ ಧರೇಶ್ವರ ಯಾತ್ರಿ ನಿವಾಸ ಕನ್ನಮ್ಮಡಿ. ಇದು ನಮ್ಮ ಗೋಲು ಅಕ್ಕ ಮಮ್ಮಿ ಕೂತಿದ್ದಾರೆ ಒಳಗೆ. ಮಾಮಾರು ಪಪ್ಪ ಇವರು ರೂಮ್ಸ್ ನೋಡಕ್ಕೆ ಹೋಗಿದ್ದಾರೆ. ಇದು ನಮ್ಮ ಗಾಡಿ ನೋಡಿ ಹೆಂಗೆ ಕಾಣ್ತಾ ಇದೆ. ನಮ್ಮ ಗೋಲುಗೂ ಏನು ಮಾಡೋದು. ಗುಡ್ ಮಾರ್ನಿಂಗ್. ನಾವು ದೈವದ ಯಾತ್ರಿ ನಿವಾಸ ಒಳಗದೀವಿ. ಇವಾಗ ರೆಡಿ ಆಗಿ ದರ್ಶನ ಕೊಟ್ಟು ನೀವು ನಮ್ಮ ಜೊತೆ ಬರಿ. ವೆಲ್ಕಮ್ ಬ್ಯಾಕ್ ಟು ವಿಶ್ ವೈಷ್ಣವ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಬಿಡು ನಾ ಹೊರಿಸ್ತೀನಿ ಒಳಗೆ ಎಲ್ಲರೂ. ಗುಡ್ ಮಾರ್ನಿಂಗ್. ಫೋಟೋ ಸೆಷನ್ ನಡೀತಾ ಇದೆ. ಒಬ್ರು ಯಾರು ಅವ್ರು ಅಷ್ಟೇ. ಇದು ಕರ್ನಾಟಕ ರಾಜ್ಯ ಕ್ಷೇತ್ರದಲ್ಲಿ ಬರುವಂಥ ಕನ್ನಮಡಿ ಗ್ರಾಮದಲ್ಲಿರೋ ನಮ್ಮ ಮನೆ ದೇವರು ಧರೇಶ್ವರ ಅಂತೇಳಿ. ಆ ಕೆಳಗಡೆ ಜಕ್ಕಮ್ಮ ದೇವಿ ದೇವಸ್ಥಾನ ಇದೆ. ಇಲ್ಲಿ ಮೇಲ್ಗಡೆ ಭರಪ್ಪ ಬರಿದೇವರು ಅಂತಾರೆ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯದಲ್ಲಿದ್ದು, ಈ ಕಡೆ ಈಗ ನಾವು ಇರುವುದು ಕರ್ನಾಟಕ ಸೀಮೆಯಲ್ಲಿ. ಈ ದೇವಸ್ಥಾನದ ವಿಶೇಷವಾಗಿ ಮೊದಲ ಹಳೆಯ ದೇವಸ್ಥಾನ. ಇಲ್ಲಿ ಮೊದಲು ನಾವು ಚಿಕ್ಕವರಿದ್ದಾಗ ಬಂದಾಗ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆಗಳಿರಲಿಲ್ಲ. ಸೈಕಲ್ ಮೇಲೋ ಅಥವಾ ಸೈಕಲ್ ಮೋಟರ್ ಮೇಲೋ ಬರ್ತಿದ್ದೇವೆ. ಕುಡಿಯುವ ನೀರು ವ್ಯವಸ್ಥೆ ಇರಲಿಲ್ಲ. ಯಾವುದೇ ಹೇಳ್ಕೊಳ್ಳಿಕ್ಕೆ ಯಾವುದೇ ವ್ಯವಸ್ಥೆಗಳು ಈ ದೇವಸ್ಥಾನದಲ್ಲಿ ಇರಲಿಲ್ಲ. ಇವಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದೆ. ಈ ಜಕ್ಕಮ್ಮ ದೇವಿ ದೇವಸ್ಥಾನದ ಧರೇಶ್ವರಿ ಯಾತ್ರಿ ನಿವಾಸ ಅಂತ ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ತಾವು ಬಂದು ಯಾತ್ರಿಗಳು ಯಾರಾದರೂ ಬಂದವರೆಲ್ಲರೂ ಇಲ್ಲಿ ಇಳ್ಕೊಳ್ಳಿಕ್ಕೆ, ಸ್ನಾನಕ್ಕೆ, ಬೆಳಗ್ಗೆ ಪೂಜೆಗೆ ಅತಿ ವಿಜೃಂಭಣೆಯಿಂದ ಇಲ್ಲಿ ಕೆಲಸ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥವಾದಂಥ ವ್ಯವಸ್ಥೆಯನ್ನು ಯಾತ್ರಿ ನಿವಾಸದವರು ಮಾಡಿದ್ದಾರೆ. ಟ್ರಸ್ಟ್ದವರು ಒಳ್ಳೆಯ ರೀತಿಯಿಂದ ಬೆಳವಣಿಗೆ ಆಗ್ತಾ ಇದೆ. ತಾವೆಲ್ಲರೂ ಯಾವಾಗಾದರೂ ಇಲ್ಲಿ ಬಂದರೆ ಈ ನೆಕ್ಸ್ಟ್ ಇನ್ನು ಒಂದು 8-10 ಕಿಲೋಮೀಟರ್ದಲ್ಲಿ ಗುಡ್ಡಾಪುರ ದಾನಮ್ಮ ದೇವಸ್ಥಾನ ಬರುತ್ತೆ. ಇದು ನಮ್ಮ ದೇವರು, ನಮ್ಮೂರು, ನಮ್ಮ ದೇವರು ಅಂತ ನಮಗೆ ಹೆಮ್ಮೆ ಇದೆ. ಚೇಂಗಬಲ್ಲ ಅಂತಾರೆ ನಮ್ಮ ದೇವಸ್ಥಾನ. ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಫಸ್ಟು ನಾವು ಹೋಗ್ತಾ ಇರೋ ದೇವಸ್ಥಾನ ಜಕ್ಕಮ್ಮ ದೇವಿ. ಜಕ್ಕಮ್ಮ ದೇವಿ ಯಾರಂದರೆ ದರಪ್ಪನ ತಂಗಿ. ಫಸ್ಟ್ ನಾವಿಲ್ಲಿ ಜಕ್ಕಮ್ಮ ದೇವಿ ದರ್ಶನ ಮಾಡ್ಕೊಂಡ್ಬಿಟ್ಟೆ ದರಪ್ಪಗೆ ಹೋಗಬೇಕು. ಅದೇ ಥರ ಎಲ್ಲರೂ ನಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಅದೇ ಥರ ಹೋಗ್ತಾ ಇದ್ದೀವಿ. ಫಸ್ಟು ಜಕ್ಕಮ್ಮ ದೇವಿಗೆ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು, ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ವಿಡಿಯೋದಲ್ಲಿ ಕಾಣ್ತಾ ಇದೆ, ಗೋಪುರ ಕಾಣ್ತಾ ಇದೆ ಅಲ್ವಾ, ಅದೇ ದರಪ್ಪನ ಗುಡಿ ಗುಡ್ಡದಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸನ್ರೈಸ್ ಆಗ್ತಾ ಇದೆ, ಚೆನ್ನಾಗಿ ಕಾಣ್ತಿದೆ. ನೋಡಿ ಎಲ್ಲ ದೇವಸ್ಥಾನ ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ಭೇಟಿ ಕೊಡಿ, ಚೆನ್ನಾಗಿದೆ. ಜಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಸೈಡಿಗೆಲ್ಲ ಅಂಗಡಿಗಳು ಇವೆ. ಇದಕ್ಕಾದರೆ ಉಡಿ ತುಂಬೋದಕ್ಕೆ ಏನಾದರೂ ಕಾಯಿ ಹಣ್ಣು ಎಲ್ಲವೂ ಇಲ್ಲೇ ಸಿಗುತ್ತೆ. ನಿಮಗೇನು ಆ ಥರ ಟೆನ್ಷನ್ ಬೇಡ. ಇಲ್ಲಿ ಬಂದುಬಿಟ್ಟು ತೊಗೊಂಡು ಉಡಿ ತುಂಬಬೋದು. ಅಲ್ಲಿ ಕಾಣ್ತಾ ಇದೆಯಲ್ವಾ ಅದೇ ದರಪ್ಪನ ಗುಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೂರ್ಯನ ಬೆಳಕದಿಂದ. ನೋಡಿ ಕಾಣತೈತಲ್ರಿ ಅದು ದರಪ್ಪನ ಗುಡಿ. ಇದು ಜಕ್ಕಮ್ಮ ತಾಯಿ ಗುಡಿ. ದರಪ್ಪನ ಗುಡಿ ಅದು ರೀ. ಇದು ಜಕ್ಕಮ್ಮ ತಾಯಿ ಗುಡಿ. ದರಪ್ಪನ ತಂಗಿರಿ ಇವಳು.
ನೋಡ್ರಿ ಏನು ಪ್ರಶಾಂತವಾಗಿ ಗುಡಿಲಿ. ನೋಡ್ರಿ ಎಷ್ಟು ಚಂದ ಐತೆ ಬೆಳಗ್ಗೆ. ಇವಾಗ 6:30 ಆಗೈತ್ರಿ ಇವಾಗ. ಕೊಡತ್ತದು ಪೂಜೆ ಇತ್ತು. ಶ್ರೀ ಆಂಜನೇಯ ಆಂಜನೇಯ ಗಣಪತಿ ನೋಡಿ ಬಹಳ ಖುಷಿ ಆಗ್ತಿತ್ತು ನಮಗೆ. ಓಂ ಗಂ ಗಣಪತಿ ನಮಃ. ಇವಾಗ ನೆಕ್ಸ್ಟ್ ಈಗ ನಾವು ಗುಡ್ಡಾಪುರಕ್ಕೆ ಹೊಂಟೀವ್ರಿ. ಸಡನ್ ಪ್ಲಾನ್ ಇದು, ಅನ್ಪ್ಲಾನ್ಡ್ ಇದು
ಗಿರಾಕಿನೆಲ್ಲ ಲಿಸ್ಟ್ ಔಟ್ ಕಡೆ ಹೊಂಟಿದ್ದೀವಿ. ಗುರುವಾರ ಐತೆ ಅಂತ ಹೇಳಿ ಗುಡ್ಡಾಪುರ ಕೊಟ್ಟಿದ್ದೀವಿ. Golo. ವಾ Yes, friends, we are going for Gudapur. ಯಾ ಗುಡ್ಡಾಪುರ ದಾನಮಿಗೆ ಬಂದಿದ್ದೀವಿ. ನೋಡ್ರಿ ಇಲ್ಲಿ ಈ ದೇವ್ರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದೀನಿ ನಾನು. ನೋಡ್ರಿ ಜನ ಎಷ್ಟು ಬಂದಿದ್ದಾರೆ. ಇವತ್ತು ಗುರುವಾರ ಅಂತ ಹೇಳಿ ದಾನಮ್ಮನ ವಾರ. ಎಷ್ಟು ಜನ ಹಿಂಗೆ ತುಂಬಿದ್ದಾರೆ. ಜನ ಬಂದಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ನೀವು ಹೋಗಿ ನೋಡ್ರಿ ಸಾವಕಾಶ. ದೇವಿ ನಮಸ್ಕಾರ ಹಾಕತ್ತಾರ್ರಿ ಇಲ್ಲಿ ಯಾರು. ನಾವು ಪಟ್ ದರ್ಶನ ಮಾಡ್ಕೋತೇವೆ, ಯಾಕಂದ್ರೆ ಮುಂದೆ ಹೋಗ್ಬೇಕಾಗಿತ್ರಿ. ಇವತ್ತು ಎನಿ ಕಂಡೀಷನ್ ಕರಳಿ ಮುಗಿಸ್ಬೇಕು. ಹೋಗ್ತದೆ ರಶ್ ಐತ್ರಿ ಒಂದು ಸ್ವಲ್ಪ. ವೀರಭದ್ರ ದಾನಮ್ಮ ಗಂಡರಿಯರು ಪತಿದೇವ. ನೋಡಿ ಇಟ್ಟಿದಾರ. ಏನಾಗುತ್ತೆ ನೆಕ್ಸ್ಟ್. ಪಾಳೆ ಭಾಳ ಐತ್ರಿ ಇಲ್ಲಿ. ನಿಂತೀವಿ ಎಲ್ಲಾರು. ಫುಲ್ ರಶ್ ಐತಿ. ದರ್ಶನ ಜಲ್ದಿ ಆಯ್ತ್ರಿ, ಅಷ್ಟೇನು ಗರ್ದಿ ಇರಲಿಲ್ಲ. ಜಲ್ದಿ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಚರ್ಚಂಕ್ ಹೊಂಟಿದ್ದೀವ್ರಿ. ಚರ್ಚಂಕ್ ಅಕ್ಕಗಳು ಊರ್ರಿ, ಹೊತ್ತವ್ರ ಮನೆ. ಸೊ ಚರ್ಚಂಕ್ ಹೊಂಟಿದ್ದೀವಿ. ಅವ್ರಿಗೊಂದು ಸ್ವಲ್ಪ ವೇಟಾಗಿ ಆ ಕಡೆಯಿಂದ ಡೈರೆಕ್ಟ್ ಪರಳಿ.